CCTV ವೈರಲ್ ಆಗ್ತಾ ಇರೋದು. ಮೂರು ಬೇರೆ ಬೇರೆ ಡಿಫ್ರೆಂಟ್ ಆ್ಯಂಗಲ್ದಲ್ಲಿ CCTVಗಳು ವೈರಲ್ ಆಗ್ತಾ ಇದ್ದಾವೆ. ಯಾವಾಗೇನು ಮತ್ತೆ ಗಸ್ತು ರಾತ್ರಿ ಮಾಡ್ತಾ ಇಲ್ವಾ, ಹಿಂಗೆ ಏನು CCTV ದೃಶ್ಯಾವಳಿ ವೈರಲ್ ಆಗಿದೆ. ಆಲ್ಮೋಸ್ಟ್ ಇದು ಒಂದು ತಿಂಗಳ ಹಿಂದಿನದು, 1 ತಿಂಗಳು 2 ತಿಂಗಳು ಹಿಂದಿನದಿದೆ ಅದು. ಆ್ಯಕ್ಚುಲಿ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ 210/2025 ಇದರಲ್ಲಿ CR ನಂಬರಲ್ಲಿ ಬೆಳಗಾಂ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ದರ್ಜ್ ಮಾಡಿದ್ದೀವಿ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮೊದಲನೇ ವಿಚಾರ, ನೀವೇನು ಕೇಳಿದಿರಿ, ಗಸ್ತು ತಿರುಗ್ತಾ ಇದ್ದಾರೆ ಅಂತೇಳಿ. ಗಸ್ತು ಸರಿಯಾಗಿ ತಿರುಗ್ತಾ ಇಲ್ಲ ಅಂತೇಳಿ ನೀವು ಆ್ಯಕ್ಚುಲಿ ಹೊರಗಡೆ ನಾವು KSISF ಪ್ಯಾಟ್ರೋಲಿಂಗ್ ಹಾಕಿದ್ದೀವಿ. ಅದನ್ನು ವೆರಿಫೈ ಮಾಡ್ತೀನಿ. ಅದನ್ನು ಏನು ಅವ್ರಿಗೆ ತೊಂದರೆ ಆಗಿದೆ ಅದನ್ನು ವೆರಿಫೈ ಮಾಡ್ತೀನಿ. ನೀವು ಹೇಳ್ತಾ ಇರೋದು ಅಂತದ್ದು 1 ತಿಂಗಳ ಹಿಂದೆ ಆಗಿರುವಂಥದ್ದು, ಅದು CCTV ಒಂದು ಬೇರೆ. ಈಗ ಇನ್ನೆರಡು CCTV ಇದ್ದಾವೆ. ಸೊ ಅದರಲ್ಲಿ ಇರುವಂಥ ಪರ್ಸನ್ಸ್ ಅಂದರೆ ಬೇರೆ ಬೇರೆ ಇದೆ ಅನ್ನೋ ಥರನೇ ಇದ್ದಾವೆ. ಎಲ್ಲವೂ ಕೂಡ ಕೇಸ್ ರಿಜಿಸ್ಟರ್ ಆಗಿದೆ. ಎಲ್ಲವೂ ಕೂಡ FIR ರಿಜಿಸ್ಟರ್ ಆಗಿದೆ. FIR ಅಲ್ಲಿ ಒಂದು CCTV ಮಾತ್ರ ಉಲ್ಲೇಖ ಇದೆ. ಇನ್ನೊಂದು FIR ಆಗಿದೆ, ಅದು ಕೂಡ ಇದೆ. ನಿಮಗೆ ಬೇಕಾದ್ರೆ ಕಳಿಸ್ಕೊಡ್ತೀನಿ. ಅದು ಬೇರೆ ಸಬ್ಜೆಕ್ಟ್ ಕೇಳ್ತಾ ಇದ್ದಾರೆ. ಅದನ್ನು ಕೂಡ ತನಿಖೆ ಮಾಡ್ತಾ ಇದ್ದೀವಿ. ಈಗ ಯಾರು ನಮ್ಮವರೇನು ಕೊಟ್ಟಿದ್ದಾರೆ, ಸಪೋಸ್ ನಮ್ಮವರೇ ಕೊಟ್ಟಿರ್ಬೋದು ಅಂತ ನಮಗೆ ಮೇಲ್ನೋಟ ಕಂಡು ಬಂದಿದೆ. ಅದನ್ನು ನಮ್ಮ DG ಸಾಹೇಬರು ಆದೇಶ ಮಾಡಿದ್ದಾರೆ ತನಿಖೆ ಮಾಡಲಿಕ್ಕೆ. ತನಿಖೆ ಮಾಡ್ತಾ ಇದ್ದೀವಿ ಅದನ್ನು. ಸರ್, ನೀವು ಹೇಳ್ತಾ ಇದ್ದಾರೆ 1 ತಿಂಗಳ ಹಿಂದಿನ 29ಕ್ಕೆ ದೂರ ದಾಖಲಾಗಿದೆ. ಅದೇನು 29ಕ್ಕೆ ಮೊನ್ನೆ ಏನಾಗಿದೆ ತಮ್ಗೆ ಹೇಳ್ತೀನಿ. ತಮಗೆ ಅದನ್ನು ಮೊನ್ನೆ ಕಂಪ್ಲೀಟ್ ಮಾಡಿಬಿಡ್ತೀನಿ. ಒಬ್ಬೊಬ್ರು ಕೇಳಿ, ದಯವಿಟ್ಟು ಒಬ್ಬರು ಕೇಳಿ. ಹಾಂ, 29 ಒಟ್ಟು ನಾವೀಗ ನಾನು ಹೇಳ್ಬಿಡ್ತೀನಿ ಕೇಳಿ. ಈಗ ಲಾಸ್ಟ್ DG ಸರ್ ಅವರು ರಿಪೋರ್ಟ್ ಆದಮೇಲೆ, ಇಲಾಖೆಗೆ ಬಂದಮೇಲೆ ನಾವು ಇಂಟೆನ್ಸಿವ್ ಆಗಿ ನಾವು ಸರ್ಚ್ಗಳನ್ನೆಲ್ಲ ಮಾಡ್ತಾಯಿದ್ದೀವಿ. ನಾವೀಗ ನಾಟ್ ಓನ್ಲಿ ಬೆಳಗಾವಿ ಜೈಲು, ಎಂಟೈರ್ ಸ್ಟೇಟಲ್ಲಿ ಏನು ಜೈಲುಗಳಿದ್ದಾವೆ ಎಲ್ಲವೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಡೀಪ್ ಸರ್ಚ್ ಮಾಡ್ತಾಯಿದ್ದೀವಿ. ಸರ್ಪ್ರೈಸ್ ಸರ್ಚ್ಗಳು ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಈಗ ನಮ್ಮ ಬೆಳಗಾಂ ಜೈಲಲ್ಲಿ ಹೆಚ್ಚು ಕಡಿಮೆ 12 ಮೊಬೈಲು, 1 ಚಾರ್ಜರು, 5 ಚಾರ್ಜಿಂಗ್ ಕೇಬಲ್ಲು, 1 ಅಡಾಪ್ಟರು, 4 ಸಿಮ್ಮು ಇಷ್ಟು ಸಿಕ್ಕಿದೆ. ಒಟ್ಟು 4 FIR ಹಾಕಿದ್ದೀವಿ. ಸಾಹೇಬ್ರಿ ಒಂದು ನಿಮಿಷ, ಅದಕ್ಕೋಸ್ಕರ ಸಾಹೇಬ್ರೀಗ ನಾವೇನು ಸರ್ಚ್ ಮಾಡ್ತಾ ಇರೋದು ನೋಡ್ಬಿಟ್ಟು ಆ್ಯಕ್ಚುಲಿ ಅವರು ನಮ್ಮ ಸಿಬ್ಬಂದಿಗಳಿಗೆ ಸುಮಾರು 27,000 ರಿವಾರ್ಡು ಕೂಡ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟು ಕೂಡ ಎಲ್ಲ ಸೇರಿಕೊಂಡು ನಮ್ಮ ನಾರ್ತ್ ರೇಂಜ್ ಜೈಲುಗಳಲ್ಲಿ ಒಟ್ಟು 34 ಮೊಬೈಲು, 11 ಸಿಮ್ಮು, 13 ಚಾರ್ಜರ್ ಇಷ್ಟು ನಾವು ರಿಕವರ್ ಮಾಡ್ಕೊಂಡಿದ್ದೀವಿ.